Hey everyone, welcome back to my another new vlog. So after a very long time actually ನಾನು ಲಾಂಗ್ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹೋಪ್ ಈ ಲಾಂಗ್ ವಿಡಿಯೋ ನಿಮ್ಮೆಲ್ಲರಿಗೆ ತುಂಬ ಹೆಲ್ಪ್ಫುಲ್ ಆಗಿ ಇರುತ್ತೆ ಆ್ಯಂಡ್ ತುಂಬ ಇಷ್ಟ ಆಗುತ್ತೆ. ನಾನು ರೀಸೆಂಟಾಗಿ ಕೊಟ್ಟಿಯವರು ದೇವಸ್ಥಾನಕ್ಕೆ ಹೋಗಿದ್ದೆ ದರ್ಶನ ಮಾಡೋಕ್ಕೆ. 2 ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆ, ಹೋಗೋಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಈಗ ಟೈಮ್ ಬಂದಿದೆ. ವಿದೌಟ್ ಎನಿ ಪ್ಲ್ಯಾನ್ ನಾನು ಬೈಕ್ ಸ್ಟಾರ್ಟ್ ಮಾಡಿ ಸೀದಾ ಕೊಟ್ಟಿಯವರು ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೆ ಹೆಲ್ಪ್ಫುಲ್ ಆಗಿ ಇರುತ್ತೆ ಆ್ಯಂಡ್ ನಾನು ತುಂಬ ಟೈಮ್ ತೊಗೊಳ್ಳಲ್ಲ. ಸೊ let's stay tuned to my video. ಸೊ ನಾನು ಫೈನಲ್ ಆಗಿ ಗುಂಡ್ಲುಪೇಟೆ ರೀಚ್ ಆಗಿಬಿಟ್ಟೆ. ನನಗೆ ತುಂಬ ವರ್ಷದಿಂದ ಒಂದು ಆಸೆ ಇತ್ತು, ನಾನು ಗುಂಡ್ಲುಪೇಟೆ ಹೋಗಿ ಆ ಫ್ಲವರ್ಸ್ ಒಳಗಡೆ ಹೋಗಿ ಫೋಟೋಶೂಟ್ ಮಾಡಬೇಕು ಅಂತ. ಆ್ಯಸ್ ನಾನು ಆಲ್ರೆಡಿ ಗುಂಡ್ಲುಪೇಟೆಯಲ್ಲಿ ಇದ್ದೀನಿ, ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟಾಗಿ ಹೋಗಿದೆ ಒಳಗಡೆ. ಬಟ್ ಎಷ್ಟೊಂದು ಫ್ಲವರ್ಸ್ ಏನಿರಲಿಲ್ಲ, ಬಟ್ ಏನಿತ್ತು ಅದರಲ್ಲಿ ಸ್ವಲ್ಪ ಹೀಗೆ ಫೋಟೋಸ್ ತೊಗೊಂಡು ಎಂಜಾಯ್ ಮಾಡಿಕೊಂಡು ಮತ್ತೆ ನಾನು ಬೈಕ್ನ ಸ್ಟಾರ್ಟ್ ಮಾಡಿ ಸೀದಾ ನಾನು ಮೇ ಬಿ ವಯನಾಡ್ ಕಡೆ ಹೋಗ್ತೀನಿ ಅನ್ಸುತ್ತೆ. ನನಗೆ ಎಷ್ಟೊಂದು ಐಡಿಯಾ ಇಲ್ಲ, ಬಟ್ ಯಾ ಐ ಎಂಜಾಯ್ಡ್ ಎ ಲಾಟ್. ಸೊ ನಾನು ಈಗ ಆಲ್ಮೋಸ್ಟ್ ಇದು ಬಂದೀಪುರ ರೋಡ್ ಅನಿಸುತ್ತೆ. ನನಗೆ ಇಷ್ಟೊಂದು ರೋಡ್ ಬಗ್ಗೆ ಐಡಿಯಾ ಇಲ್ಲ, ಯಾಕೆ ಅಂದರೆ ನಾನು ಕರ್ನಾಟಕ ಅವರು ಇಲ್ಲ ಆ್ಯಂಡ್ ಕೇರಳ ಅವರೂ ಅಲ್ಲ. ಸೊ ನನಗೆ ರೋಡ್ ಬಗ್ಗೆ ಎಷ್ಟೊಂದು ಐಡಿಯಾ ಇಲ್ಲ. ರೋಡಲ್ಲಿ ಇನ್ನೊಂದು ತಪ್ಪು ಹೇಳಿದ್ದೀನಿ ಅಂದರೆ ಐ ಆಮ್ ಸಾರಿ. ಬಂದೀಪುರ ಆ ರೋಡ್ ಒಳಗಡೆ ಐ ಥಾಟ್ ನಾನೊಂದು ಎಲಿಫೆಂಟ್ ನೋಡಬೇಕು ಅಂತ, ಬಟ್ ನನಗೆ ಎಲಿಫೆಂಟ್ ಒಂದು ಸಿಕ್ಕಿಲ್ಲ. ಬಟ್ ಬ್ಯೂಟಿಫುಲ್ ಕ್ಯೂಟ್ ಡಿಯರ್ಗಳು ನನಗೆ ಸಿಕ್ಕಿದ್ದಾರೆ ನೋಡೋಕ್ಕೆ. ಆ್ಯಂಡ್ ಐ ರಿಯಲಿ ಬ್ಲೇಸ್ಡ್ ದಟ್ ಕಿ ಲೈಕ್ ಯಾವುದೊಂದು ಅನಿಮಲ್ ಸಿಕ್ಕಿದೆ ನನಗೆ ನೋಡೋಕ್ಕೆ. ನಾನು ನೋಡಿಬಿಟ್ಟು ಎಂಜಾಯ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದೆ. ನೋಡಿ ಎಷ್ಟು ಕ್ಯೂಟಾಗಿದ್ದಾರೆ ಅಲ್ವಾ. ಫೈನಲಿ ನಾನು ಕೇರಳಗೆ ರೀಚ್ ಆಗಿಬಿಟ್ಟೆ. ಇಲ್ಲಿಂದ ನನಗೆ ರಿಯಲ್ ಜರ್ನಿ ಸ್ಟಾರ್ಟ್ ಆಗೋದು. ಏನಕ್ಕೆ ಅಂದರೆ ತುಂಬ ಪ್ರಾಬ್ಲಮ್ಸ್ಗಳು ಬರುತ್ತೆ. ಸೊ ನಾನು ಈ ವಿಡಿಯೋನಲ್ಲಿ ಎಲ್ಲ ಹೇಳ್ತೀನಿ ನನಗೆ ಏನೇನು ಪ್ರಾಬ್ಲಮ್ ಆಯಿತು ಅಂತ. ಓಕೆ, ಸೊ ಲೆಟ್ಸ್ ಸ್ಟೇ ಟ್ಯೂನ್. ಆಲ್ಮೋಸ್ಟ್ 5-6 ಅವರ್ಸ್ ಜರ್ನಿ ಮಾಡಿ ಆದಮೇಲೆ ನನಗೆ ತುಂಬ ಹಸು ಆಗ್ತಾಯಿತ್ತು. ಯಾಕೆಂದರೆ ನಾನು 3 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೆ. ಎಲ್ಲಿ ತಿನ್ನೋದು, ಬಿಕಾಸ್ ನಾನು ಎಲ್ಲ ಕಡೆ ಊಟ ಮಾಡೋಕ್ಕೆ ಆಗಲ್ಲ ಅಂತ ಯಾವುದೊಂದು ವೆಜ್ ರೆಸ್ಟೋರೆಂಟ್ಗೆ ಹುಡುಕಿ ವೆಜ್ ರೆಸ್ಟೋರೆಂಟ್ಗೆ ಹೋಗಿ ನಾನು ಪೂರಿ ಸಾಗು ತಿಂದಿದ್ದೀನಿ ಗಾಯ್ಸ್. 200 ರೂಪೀಸ್ ಕೊಟ್ಟು ಪೂರಿ, 2 ಪೂರಿ ಸಾಗು ಸ್ವಲ್ಪ ಕೊಟ್ಬಿಟ್ಟು. ದಿಸ್ ಇಸ್ ಮೈ ಫಸ್ಟ್ ಪ್ರಾಬ್ಲಮ್. ತಿಂದ್ಕೊಂಡು ನನಗೆ ಊಟ ಇಷ್ಟ ಆಗಿಲ್ಲ ಆ್ಯಕ್ಚುಲಿ. ತಿಂದ್ಕೊಂಡು ಹೀಗೆ ಮತ್ತೆ ಸ್ಟಾರ್ಟ್ ಮಾಡಿದೆ. ಜಸ್ಟ್ ಮೇಬಿ ಒಂದು 40 ಕಿಲೋಮೀಟರ್ಸ್ ಇದೆ ಕೊಟ್ಟಿಯವರಿಗೆ. ಆ್ಯಂಡ್ ಫೈನಲಿ ನಾನು ಕೊಟ್ಟಿಯವರಿಗೆ ರೀಚ್ ಆಗಿಬಿಟ್ಟೆ. ಆ್ಯಂಡ್ ಇಲ್ಲಿ ತುಂಬ ದೊಡ್ಡ ಜಾತ್ರೆ ನಡೀತಾ ಇತ್ತು. ತುಂಬ ಅಂದರೆ ದೊಡ್ಡ ಜಾತ್ರೆ ನಡೀತಾ ಇತ್ತು. ಅದು ಏನು ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಆ ವೈಟ್ ಕಲರ್ ಅದು ಹೇಳ್ತಾರೆ ಮನೆ ಮುಂದೆ ಹಾಕೋದು, ಕಾರಲ್ಲಿ ಹಾಕೋದು ಅಂತ, ಏನಂದ್ರೆ ದೃಷ್ಟಿ ಆಗಲ್ಲ. ಬಟ್ ನನಗೆ ಅದ್ರ ಬಗ್ಗೆ ಎಷ್ಟೊಂದು ಐಡಿಯಾ ಇಲ್ಲ, ಸೊ ನಾನು ಅದು ತೊಗೊಂಡಿಲ್ಲ. ಬಟ್ ಜಾತ್ರೆ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಿತ್ತು. ಇಟ್ ವಾಸ್ ಸೀರಿಯಸ್ಲಿ ತುಂಬ ದೊಡ್ಡ ಜಾತ್ರೆ. ಪಾರ್ಕಿಂಗ್ ಇಲ್ಲ ಸಚ್ಚಿ ಅಲ್ಲಿ ಫ್ರೆಶ್ ಅಪ್ ಆಗೋಕ್ಕೆ ರೂಮ್ಸ್ ಅವೈಲೇಬಲ್ ಇದೆ. 150 ರೂಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ ಪರ್ 1 ಅವರ್. ಯಾರಿಗೆ ಬೇಕು ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ನದಿನಲ್ಲಿ ಸ್ನಾನ ಮಾಡಬೇಕು ಅಂದ್ರೂ ನದಿನಲ್ಲಿ ಸ್ನಾನ ಮಾಡ್ಬೋದು. ಸೊ ನಾನು ಅಲ್ಲಿ ರೂಮಲ್ಲಿ ಫ್ರೆಶ್ ಅಪ್ ಆಗಿ ಮತ್ತೆ ನಾನು ಟೆಂಪಲ್ ಕಡೆ ಹೋಗಿದ್ದೆ. ಇದೇ ಬಂದು ನದಿ ಆ್ಯಕ್ಚುಲಿ. ಆ ನದಿನಲ್ಲಿ ಎಷ್ಟೊಂದು ನೀರು ಇರಲಿಲ್ಲ, ಬಟ್ ಯಾರಿಗೆ ಬೇಕು ಅಲ್ಲಿ ಸ್ನಾನ ಮಾಡ್ಬೋದು.
ಈಗ ಫೈನಲ್ ಆಗಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮೇಲೆ ನೋಡಿ ನಾನು ಫಸ್ಟ್ ಹೋಗಿ ಅಲ್ಲಿನೇ ಆ ಕ್ಯೂನಲ್ಲಿನೇ ಇದ್ದೆ. ಬಟ್ ನನಗೆ ತುಂಬ ರಶ್ ಫೀಲ್ ಆಗ್ತಾಯಿತ್ತು. ಮತ್ತು ಈ ಕಡೆ ಎಲ್ಲ ಜನ ಬರ್ತಾಯಿದ್ರು. ಈ ಕಡೆ ಏನಿದೆ ಅಂತ ಬರೋಕ್ಕೆ ಟೈಮಲ್ಲಿ ನನಗೆ ಇದು ಫೀಲ್ ಆಯಿತು, ಇದು ಮೇ ಬಿ ಸ್ವಲ್ಪ ರಶ್ ಕಡಿಮೆ ಇದೆ ಅಂತ. ಸೊ ನಾನು ಈ ಲೈನಲ್ಲಿ ಬಂದುಬಿಟ್ಟು ದರ್ಶನ ಮಾಡೋಕ್ಕೆ ಹೋಗಿದ್ದೆ. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ನೋಡಿಬಿಟ್ಟಿದ್ದೆ, ಎಲಿಫೆಂಟ್ ಹಿಂಗೆ ನಡ್ಕೊಂಡು ಹೋಗಬೇಕು ಅಂತ. ನನಗೆ ತುಂಬ ಆಸೆ ಇತ್ತು, ತುಂಬ ಅಂದರೆ ತುಂಬ ಆಸೆ ಇತ್ತು, ನಾನು ಇದೇ ನೋಡಬೇಕು ಅಂತ. ಆ್ಯಂಡ್ ಮೇ ಬಿ ದೇವ್ರದ್ದು ಬ್ಲೆಸ್ಸಿಂಗ್ಸ್ ಅಂತಲೂ ನಾನು ಫೀಲ್ ಮಾಡ್ತೀನಿ. ಬಿಕಾಸ್ ನಾನು ಹೋಗಿ ರೀಚ್ ಆಗಿದ್ದೀನಿ. ಮೇ ಬಿ ಆ ಕ್ಯೂನಲ್ಲಿ ಇರ್ತಾಯಿದ್ದೆ ಅಂದರೆ ನನಗೆ ದರ್ಶನ ಈ ದರ್ಶನವೂ ಸಿಗ್ತಾನೇ ಇರಲಿಲ್ಲ. ಆ್ಯಂಡ್ ನನಗೆ ಎಷ್ಟೊಂದು ಐಡಿಯಾ ಕೂಡ ಇಲ್ಲ ಅದು ಎಷ್ಟು ಅವರ್ಸ್ಗೆ ಒಂದು ಸತಿ ಮಾಡ್ತಾರೆ ಅಂತ. ಎಲಿಫೆಂಟ್ ಅಲ್ಲಿ ಇರುತ್ತೆ, ಬಟ್ ಇದನ್ನು ನೋಡೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ನನಗೆ ಫೀಲ್ ಆಯಿತು. ನಾನು ಇದನ್ನೇ ನೋಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಸೊ ನಾನು ನೋಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಈಗ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀನಿ, ತುಂಬ ಅಂದರೆ ತುಂಬ ರಶ್ ಆಗಿದೆ. ಆ್ಯಂಡ್ ತುಂಬ ಮಿಸ್ಬಿಹೇವ್ ಮಾಡ್ತಾ ಇದ್ದಾರೆ. ಅದು ಏನಕ್ಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಆ್ಯಂಡ್ ದೇರ್ ಈಸ್ ನೋ ಕಾನ್ಸೆಪ್ಟ್ ಆಫ್ 1000 ರೂಪೀಸ್ ಟಿಕೆಟ್. ಡೋಂಟ್ ನೋ ಯಾರು ಟಿಕೆಟ್ ತೊಗೊಳ್ತಾ ಇದ್ದಾರೆ. ಇಟ್ಸ್ ಎಂಟರ್ ಫ್ರೀ ದರ್ಶನ ಓನ್ಲಿ. ಬಟ್ ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಅಂದರೆ ಎಲ್ಲರಿಗೆ ದರ್ಶನ ಸಿಗುತ್ತೆ ಅಂತ ನನ್ನ ಥಿಂಕಿಂಗ್. ಹೋಪ್ ಈ ವಿಡಿಯೋ ಎಲ್ಲರಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ತುಂಬ ಕಷ್ಟಪಟ್ಟು ಕನ್ನಡ ಮಾತಾಡ್ತಾ ಇದ್ದೀನಿ, ಯಾಕೆ ಅಂದರೆ ನಾನು ಕನ್ನಡದವರು ಅಲ್ಲ ಅಂತ ನಾನು ಆಲ್ರೆಡಿ ವಿಡಿಯೋನಲ್ಲಿ ಹೇಳಿದ್ದೀನಿ. ಆ್ಯಂಡ್ ಐ ರಿಯಲಿ ಬ್ಲೇಸ್ಡ್ ನಾನು ಯಾವ ಟೈಮ್ಗೆ ಹೋಗಿದ್ದೆ, ನೀಟಾಗಿ ದರ್ಶನ ಮಾಡಿ ಬಂದಿದ್ದೀನಿ ಅಂತ ನಾನು ತುಂಬ ಬ್ಲೇಸ್ಡ್ ಅಂತಲೂ ಫೀಲ್ ಮಾಡ್ತಾ ಇದ್ದೀನಿ. ಸೊ
ದರ್ಶನ ಮುಗಿಸಿ ಆದಮೇಲೆ ನಾನು ಈಗ ರೂಮ್ಗೆ ಹೋಗ್ತಾ ಇದ್ದೀನಿ. ರೂಮ್ ನಾನು ತೊಗೊಂಡಿದ್ದೆ ವೈನಗರಲ್ಲಿ, ತುಂಬ ಈಸಿ ಆಗುತ್ತೆ ನನಗೆ ಬ್ಯಾಂಗ್ಳೂರ್ ಬರೋಕ್ಕೆ ಅಂತ. ಆ್ಯಂಡ್ ದರ್ಶನ ನನಗೆ ತುಂಬ ನೀಟಾಗಿ ನಾನು ದರ್ಶನ ಮಾಡಿ ಬಂದಿದ್ದೀನಿ. ಬಟ್ ಎಲ್ಲರಿಗೂ ಏನು ಸಜೆಷನ್ ಅಂದರೆ ಸ್ವಲ್ಪ ಹುಷಾರಾಗಿ ಬನ್ನಿ ಆ್ಯಂಡ್ ಹುಷಾರಾಗಿ ಹೋಗಿ. ಯಾಕೆ ಅಂದರೆ ಆ ಘಾಟ್ ರೋಡ್ ಇದೆ ಅಲ್ವಾ, ಅಲ್ಲಿ ತುಂಬ ಕಾರ್ಸ್ಗಳು ಬ್ರೇಕ್ ಡೌನ್ ಆಗ್ತಾ ಇದೆ. ಸೊ ಯಾ ಹೋಪ್ ಯು ವಿಲ್ ಲೈಕ್ ಮೈ ವಿಡಿಯೋಸ್ ಗೈಸ್. ದೆನ್ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಆ್ಯಂಡ್ bye, love you all.